ಹಲೋ ವೀಕ್ಷಕರೇ, ಇಂದು ಮಹಾಭಾರತದ ಮೊದಲ ಎಪಿಸೋಡ್. ಬ್ರಹ್ಮನು ವೇದವ್ಯಾಸರಿಗೆ ಮಹಾಭಾರತವನ್ನು ರಚಿಸಲು ಮತ್ತು ಲೇಖಕನ ಕಾರ್ಯಕ್ಕಾಗಿ ಗಣೇಶನನ್ನು ಸ್ಮರಿಸು ಎಂದು ಹೇಳುತ್ತಾರೆ. ಹೀಗೆ ಹೇಳಿ ಬ್ರಹ್ಮನು ತನ್ನ ಲೋಕಕ್ಕೆ ತೆರಳುತ್ತಾರೆ. ವೇದವ್ಯಾಸರು ಬ್ರಹ್ಮನ ಸಲಹೆಯಂತೆ ಗಣೇಶನನ್ನು ಸ್ಮರಿಸುತ್ತಾರೆ. ಭಕ್ತ ಸಂಕಲ್ಪ ಪೂರಕನಾದ ವಿಘ್ನೇಶನಾದ ಗಣೇಶನು ವ್ಯಾಸರು ಸ್ಮರಿಸಿದ ಮಾತ್ರದಿಂದಲೇ ಅವರಿದ್ದ ಸ್ಥಳಕ್ಕೆ ಆಗಮಿಸಿದನು. ಗಣೇಶನು ಆಗಮಿಸಿದೊಡನೆಯೇ ಪರಮಪ್ರೀತರಾದ ವ್ಯಾಸರು ಅವನನ್ನು ಯಥಾವಿಧಿಯಾಗಿ ಪೂಜಿಸಿ ಸತ್ಕರಿಸಿ ಹೇಳಿದರು. ಗಣನಾಯಕನೇ, ನನ್ನ ಮನಸ್ಸಿನಿಂದ ಕಲ್ಪಿತವಾಗಿರುವ ಮತ್ತು ನನ್ನಿಂದಲೇ ಹೇಳಲ್ಪಡುವ ಮಹಾಭಾರತ ಗ್ರಂಥಕ್ಕೆ ನೀನು ಲೇಖಕನಾಗು. ವ್ಯಾಸರ ಮಾತನ್ನು ಕೇಳಿದೊಡನೆಯೇ ವಿಘ್ನೇಶನು ಹೇಳಿದನು, ಮಹರ್ಷಿಯೇ, ನೀನು ಹೇಳುವುದನ್ನು ನಾನು ಬರೆಯುತ್ತಾ ಹೋಗುವೆನು. ನನ್ನ ಲೇಖನಿಗೆ ವಿರಾಮವೂ ಸಿಗದ ರೀತಿಯಲ್ಲಿ ನೀನು ಮಹಾಭಾರತವನ್ನು ಹೇಳುತ್ತಾ ಹೋಗಬೇಕು. ಹಾಗಾದರೆ ಮಾತ್ರವೇ ನಾನು ನಿನ್ನ ಮಹಾಗ್ರಂಥದ ಲೇಖಕನಾಗಲು ಒಪ್ಪುವೆನು. ಗಣೇಶನ ಮಾತಿಗೆ ವ್ಯಾಸರು ಒಪ್ಪುತ್ತಾರೆ. ಹಾಗೆ ವ್ಯಾಸರು ಒಂದು ಮಾತನ್ನು ಹೇಳುತ್ತಾರೆ, ದೇವ ನೀನು ಪ್ರಸಂಗಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳದೆ ಬರೆಯುತ್ತಾ ಹೋಗಬಾರದು. ವಿಷಯಗಳನ್ನು ಪೂರ್ಣವಾಗಿ ಗ್ರಹಿಸಿ ಬರೆಯಬೇಕು. ಗಣೇಶನಿಗೆ ಈ ಮಾತು ಅಷ್ಟೇನೂ ದೊಡ್ಡದೆನಿಸಿಲ್ಲ. ಹಾಗೂ ಗಣೇಶನು ಕೂಡ ಒಪ್ಪಿಗೆಯನ್ನು ಸಲ್ಲಿಸುತ್ತಾನೆ.